ಉಡುಪಿಯ ಚಾಲೆಂಜ್ ಫೈನ್ ಆರ್ಟ್ಸ್ ಸಂಸ್ಥೆಯ ಪದವಿ ಪ್ರದಾನ ಮತ್ತು ಸಂಸ್ಥೆಯ ದಿನಾಚರಣೆ ಶನಿವಾರ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಜಗನ್ನಾಥ ಸಭಾಭವನದಲ್ಲಿ ಜರುಗಿತು. ಕಾರ್ಯಕ್ರಮದ ಮೊದಲಿಗೆ ರೆವರೆಂಡ್ ಐವನ್ ಡಿಸೋನ್ಸ್ ಪ್ರಾರ್ಥನೆ ನೆರವೇರಿಸಿದರು. ಬಳಿಕ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹಕಾರಿ ಯೂನಿಯನ್ ಅಧ್ಯಕ್ಷ, ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಚಾಲೆಂಜ್ ಸಂಸ್ಥೆಯ ವತಿಯಿಂದ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರನ್ನು ಸನ್ಮಾನಿಸಲಾಯಿತು. ಸಂಸ್ಥೆಯ ಸ್ಥಾಪಕಿ ಸರಳಾ ಸೋನ್ಸ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಮಕ್ಕಳಿಗೆ ನಮಗೆ ಸಂಸ್ಕಾರ ಕಲಿಸುವಂಥದ್ದು ನಮ್ಮ ಪೋಷಕರ ಕರ್ತವ್ಯ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಶಾಲೆಯಲ್ಲಿ ಅಧ್ಯಾಪಕ ಬಂದವರು ಒಳ್ಳೆಯ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಯಾವುದೇ ಶಾಲೆ ಇರ್ಬೋದು. ತಾಯಿಗೆ ಹೇಗೆ ಎಲ್ಲ ಮಕ್ಕಳು ಸಮಾನರೋ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಎಲ್ಲ ವಿದ್ಯಾರ್ಥಿಗಳು ಸಮಾನರು. ಎಲ್ಲರಿಗೆ ಒಳ್ಳೆಯ ವಿದ್ಯೆ ಹೇಳ್ತಾರೆ. ನಾನು ವಿನಂತಿ ಮಾಡೋದೇನೆಂದರೆ, ನಾವು ಪಾಠೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಬೇಕು. ಅದರಲ್ಲಿ ಏನು ಪ್ರಯೋಜನ ಅಂತ ಕೇಳ್ಬೋದು. ಇವತ್ತು 90%, 95% ಅಥವಾ 100% ಮಾರ್ಕ್ ತಗೊಳ್ಳುವಂಥ ಮಕ್ಕಳನ್ನು ನಾವು ಅಪೇಕ್ಷೆ ಪಡ್ತೀವಿ. ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಮಾರ್ಕ್ ತಗೊಳ್ಳೋ ಮಕ್ಕಳೇ ಅಂತ ಮಕ್ಕಳ ಮೇಲೆ ಒತ್ತಡ ಹೇರ್ತೀವಿ. ಆದರೆ SSLC ಆದ ನಂತರ PUC, SSLCಯಲ್ಲಿ ಒಳ್ಳೆಯ ಮಾರ್ಕ್ ತಗೊಂಡ್ರೆ PUCಯಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ವಿದ್ಯಾದೇವಗಳು ಸಿಗ್ಬೋದು. ಅದು ಕಲಿತ ಮಕ್ಕಳಿಗೂ ಸಿಗ್ತದೆ. ಸ್ವಲ್ಪ ಡೊನೇಷನ್ ಕೊಟ್ಟರೆ ಬೇರೆ ಶಾಲೆಯಲ್ಲಿ ಸೀಟ್ ಕೊಡ್ತಾರೆ. PUC ಆದ ನಂತರ ಇವತ್ತಿನ ಕಾಲಸ್ಥಿತಿಯಲ್ಲಿ ಮಕ್ಕಳು ನಮ್ಮೊಂದಿಗೆ ಇರುವುದಿಲ್ಲ. ಅವರನ್ನು ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ವಿದ್ಯಾಭ್ಯಾಸ ಅಥವಾ ಯಾವುದೇ ವಿದ್ಯಾಭ್ಯಾಸಕ್ಕೆ ನಾವು ಹಾಕ್ತೇವೆ ಅಥವಾ ಗ್ರ್ಯಾಜುಯೇಷನಿಗೆ ಕಳಿಸ್ತೇವೆ. ನಾವು 4 ವರ್ಷಗಳ ಕಾಲ ಮಕ್ಕಳನ್ನು ಇಂಜಿನಿಯರಿಂಗ್ ಪಾಠ ಕಳಿಸಿದ ನಂತರ 7ನೇ ಸೆಮಿಸ್ಟರ್ ಆಗುವಾಗಲೇ ಅಥವಾ 8ನೇ ಸೆಮಿಸ್ಟರಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದೆ. ಒಳ್ಳೆಯ ಕಂಪನಿಗಳು ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ. ಆಯ್ಕೆ ಮಾಡಿದ ನಂತರ ಮಕ್ಕಳು ಮೌಖಿಕ ಸಂದರ್ಶನ ಹೋದ ಸಂದರ್ಭದಲ್ಲಿ ಕೇಳೋದು, ಪ್ಯಾಕೇಜ್ ಎಷ್ಟು ಕೊಡ್ತೀರಿ ಅಂತ. 25 ಲಕ್ಷ ಪ್ಯಾಕೇಜಿ, 30 ಲಕ್ಷ ಪ್ಯಾಕೇಜಿ ಅಥವಾ 50 ಲಕ್ಷ ಪ್ಯಾಕೇಜ್ನವರೆಗೆ ಸಹ ನಮ್ಮ ಕಂಪನಿಗಳು ಹತ್ತಿರ ಬರ್ತವೆ. ಮಕ್ಕಳ ಏನು ಪ್ರತಿಭೆ ನೋಡಿಕೊಂಡು ನಾವು 42 ವರ್ಷಗಳ ನಂತರ 1 ಲಕ್ಷ ಸಂಬಳ ಪಡಬೇಕಾದ್ರೆ 40 ವರ್ಷ ಸರ್ವಿಸ್ ಮಾಡಬೇಕಾಯ್ತು. ಆದರೆ ನನ್ನ ಮಕ್ಕಳು ಕಲಿತು ಒಂದೇ ವರ್ಷದಲ್ಲಿ 25 ಲಕ್ಷ ಪ್ಯಾಕೇಜಿ ಬರ್ತಾರೆ. ತದನಂತರ ಮಕ್ಕಳಿಗೆ ಪೋಷಕರು ಸ್ವಲ್ಪ ದೂರ ಆಗ್ತಾರೆ. ಯಾಕಂದರೆ ಅಷ್ಟೇ ದುಡಿಸ್ತಾರೆ. ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಕಾನ್ಸೆಪ್ಟ್ ಪ್ರಕಾರ ಮುಂಚೆ ಮಕ್ಕಳು ರಾತ್ರಿ ಆದರೂ ನೆಮ್ಮದಿಯಿಂದ ನಿದ್ದೆ ಮಾಡ್ತಾಯಿದ್ರು. ಈಗ ರಾತ್ರಿ ನಿದ್ದೆ ಮಾಡೋದು ಕಮ್ಮಿ ಆಗ್ತಾ ಬಂದಿದೆ. ಯಾಕಂದರೆ ಪರರಾಷ್ಟ್ರದಲ್ಲಿ ಹಗಲೇ ಆದರೆ ನಮಗೆ ರಾತ್ರಿ, ನಮಗೆ ರಾತ್ರಿ ಆದಿ ಅಲ್ಲಿ ಹಗಲು.